ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಯುವ ಪಡ್ಕೋಣೆ. ಇವತ್ತಿನ ಘಟನೆ ಸಖತ್ ಥ್ರಿಲ್ ಆಗಿರುತ್ತೆ ಗೈಸ್. ಹಾರರ್ ಬೇಸ್ಡ್ ಸ್ಟೋರಿ, ನಿಜವಾದ ಘಟನೆ. ಈ ಒಂದು ಘಟನೆ ನಡೆಯೋದೆ ಒಂದು ಮಹಿಳೆಯ ಉಂಗುರದ ಸುತ್ತ. ಈ ಒಂದು ಘಟನೆ ರಾಘವ್ ಹಾಗೂ ಉಮೇಶ್ ಎನ್ನುವ ಹುಡುಗರ ಲೈಫಲ್ಲಿ ನಡೆದಿರುತ್ತೆ. ಈ ರಾಘವ್ ಮತ್ತು ಉಮೇಶ್ ಎನ್ನುವರು ಸಿಟಿಯಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಈ ರಾಘವ್ಗೆ ಊರಲ್ಲಿ ಆತನದೇ ದೊಡ್ಡದಾದ ಮನೆ ಕೂಡ ಇರುತ್ತೆ, ತುಂಬ ಜಮೀನು ಕೂಡ ಇರುತ್ತೆ. ಸೊ ಒಂದಿನ ಇವರು ಆಫೀಸ್ ಫ್ರೀ ಟೈಮ್ಸ್ ಆ ರಜಾ ದಿನಗಳನ್ನು ತಮ್ಮ ಊರಲ್ಲಿ ಕಳಿಬೇಕು ಅಂತ ಹೇಳಿ ರಾಘವ್ ತನ್ನ ಫ್ರೆಂಡ್ ಉಮೇಶನ್ನು ಕರ್ಕೊಂಡು ಊರಿಗೆ ಹೋಗ್ತಾನೆ. ಅಲ್ಲಿ ರಾಘವ್ನ ಚಿಕ್ಕಪ್ಪ ಮತ್ತು ಅವರ ತಂದೆನೇ ಅಲ್ಲಿನ ಎಲ್ಲ ಜವಾಬ್ದಾರಿಗಳನ್ನು ವಹಿಸ್ಕೊಂಡಿರ್ತಾರೆ, ಎಲ್ಲನೂ ನಡ್ಸ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಅವ್ರದ್ದು ದೊಡ್ಡದಾಗಿರುವಂತಹ ಮನೆ, ಟೆರೆಸ್ ಮೇಲ್ಗಡೆ ಒಂದು 3 ರೂಮ್ ಇರುತ್ತೆ. ಆ ಒಂದು 3 ರೂಮ್, 2 ರೂಮ್ ಆರಾಮಾಗಿ ಓಪನ್ ಆಗಿರುತ್ತೆ, ಬಟ್ ಒಂದು ರೂಮಲ್ಲಿ ಮಾತ್ರ ಕ್ಲೋಸ್ ಮಾಡಿನೇ ಇಟ್ಟಿರ್ತಾರೆ. ಆ ರೂಮ್ನ ಯಾರು ಕೂಡ ಓಪನ್ ಮಾಡಲ್ಲ. ಆ ಒಂದು ರೂಮ್ ಯಾಕೆ ಕ್ಲೋಸ್ ಆಗಿದೆ ಎನ್ನುವುದು ಈ ರಾಘವ್ಗೂ ಕೂಡ ಗೊತ್ತಿರಲ್ಲ. ಅಂದರೆ ರಾಘವ್ ಹುಟ್ಟೋಕ್ಕಿಂತ ಮುಂಚೆನೇ ಆ ಒಂದು ಕಟ್ಟಡ ನಿರ್ಮಾಣ ಆಗಿರುತ್ತೆ. ಆ ರೂಮ್ ಆತನಿಗೆ ಬುದ್ಧಿ ಬಂದಾಗಿಂದನೂ ಕೂಡ ಆ ರೂಮಿನ ಬಾಗಿಲು ಓಪನ್ ಆಗಿಲ್ಲ. ಈತನಿಗೆ ಯಾರು ಕೂಡ ಅದರ ಬಗ್ಗೆ ತಿಳಿಸು ಕೂಡ ಇಲ್ಲ. ಈಗ ಘಟನೆ ನಡೆಯುತ್ತೆ ನೋಡ್ರಿ. ಒಂದಿನ ಊರಿಗೆ ಹೋಗಿರ್ತಾರೆ. ಆ ದಿನ ನೈಟ್ ಒಂದು ಪಾರ್ಟಿಯನ್ನು ಇಟ್ಕೊಂಡಿರ್ತಾರೆ. ಸೊ ರಾಘವ್, ಉಮೇಶ್ ಮತ್ತು ಅವರ ಊರಿನ ಫ್ರೆಂಡ್ಸ್ ಎಲ್ಲರೂ ಸೇರಿ ಟೆರೆಸ್ ಮೇಲೆ ಹೋಗಿ ಅವರ ಪಾರ್ಟಿಗಳನ್ನು ಮಾಡ್ತಾ ಇರ್ತಾರೆ. ಆದರೆ ಈ ಉಮೇಶ್ ಎನ್ನುವನಿಗೆ ಆ ಮಧ್ಯ ರೂಮ್ ಯಾಕೆ ಓಪನ್ ಇಲ್ಲ, ಅಲ್ಲಿ ಏನಾಗಿದೆ ಎನ್ನುವುದರ ಕುತೂಹಲ ಜಾಸ್ತಿನೇ ಆಗಿರುತ್ತೆ. ಆತ ಆ ರೂಮಿನ ಸುತ್ತಮುತ್ತ ನೋಡೋದು, ವಿಂಡೋ ಹತ್ರ ನೋಡೋದು, ಇದನ್ನೇ ಮಾಡ್ತಾ ಇರ್ತಾನೆ. ಬಂದು ರಾಘವ್ಗೆ ಕೇಳ್ತಾನೆ, ಅಲ್ಲಿ ಏನಾಗಿದೆ, ಯಾಕೆ ಅದನ್ನು ಓಪನ್ ಆಗ್ತಾ ಇಲ್ಲ ಅನ್ನೋದಾಗಿ. ರಾಘವ್ ಕೂಡ ಹೇಳಲ್ಲ, ನನಗೂ ಕೂಡ ಅದ್ರ ಬಗ್ಗೆ ವಿಷಯ ಗೊತ್ತಿಲ್ಲ, ನಮ್ಮ ತಂದೆನ ಕೇಳಿದ್ರು ಕೂಡ ಅವ್ರು ಹೇಳಲಿಲ್ಲ ಎನ್ನುವುದಾಗಿನೇ ಹೇಳ್ತಾರೆ. ಆದ ನಂತರ ಸ್ವಲ್ಪ ಹೊತ್ತಾದ ನಂತರ ಒಂದು ಮಿಡ್ ನೈಟ್ ಸಮಯದಲ್ಲಿ ಈ ಉಮೇಶ್ ಎನ್ನುವನು ತುಂಬ ಜೋರಾಗಿ ಕೂಗೋಕ್ಕೆ ಶುರು ಮಾಡ್ತಾನೆ. ಬ್ರೀತ್ನ ತಗೊಳಕ್ಕೆ ಕೂಡ ಆಗಲ್ಲ ಅವನಿಗೆ. ಅದು ಅಲ್ಲದೆ ವಾಮಿಟಿಂಗ್ ಮಾಡ್ತಾನೆ. ತುಂಬ ವಿಚಿತ್ರವಾಗಿ ಏನೋ ನೋಡಿದೆ ಅನ್ನೋ ಥರ ಹೇಳ್ತಾನೆ ರಾಘವ್ ಹತ್ರ ಮತ್ತು ಉಳಿದಿರೋ ಹುಡುಗರ ಹತ್ರ. ಇಮಿಡಿಯೇಟ್ ರಾಘವ್ನ ತಂದೆ ಮತ್ತು ಅವರ ಚಿಕ್ಕಪ್ಪ ಆತನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಅವರೇ ಡಾಕ್ಟರ್ ಹೇಳ್ತಾರೆ, ಇಲ್ಲ ನೀವು ತುಂಬ ಖಾರನ ತಿಂದಿದ್ದೀರ, ಸೊ ಅದಕ್ಕೆ ಸ್ವಲ್ಪ ಫುಡ್ ಪಾಯ್ಸನಿಂಗ್ ಆಗಿರ್ಬೋದು ಎನ್ನುವುದಾಗಿ ಅವರು ತಿಳಿಸ್ತಾರೆ. ಆದರೆ ರಾಘವ್ ಹತ್ರ ಉಮೇಶ್ ಹೇಳೋದೇ ಬೇರೆ. ಇಲ್ಲ, ನನಗೆ ಆ ರೂಮಿಂದ ಯಾರೋ ಕರೆದಾಗ ಆಗ್ತಾಯಿತ್ತು, ಯಾರನ್ನೋ ನೋಡೋ ಥರ ಆಗ್ತಾಯಿತ್ತು, ನನಗಲ್ಲಿ ಏನೋ ಸಮಥಿಂಗ್ ಆಗ್ತಾ ಇದೆ, ಆ ಒಂದು ರೂಮಿನಿಂದನೇ ಏನೋ ಆಗ್ತಾ ಇರೋ ಥರ ಇತ್ತು, ಏನೋ ಕಿರ್ಚಾಡೋ ಥರ ಆಗ್ತಾಯಿತ್ತು, ನನಗೆ ಮಲಗಿದ್ದಾಗ ನನಗೇನು ಆಗ್ತಾಯಿದೆ ಅನ್ನೋದೇ ಗೊತ್ತಾಗಿಲ್ಲ ಎನ್ನುವುದಾಗಿ ಈತ ಉಮೇಶ್ ರಾಘವ್ ಹತ್ರ ಹೇಳ್ಕೊತಾನೆ. ಅದು ಆದ ನಂತರ ರಾಘವ್ ಆ ಒಂದು ರೂಮಿನ ಬಗ್ಗೆ ತನ್ನ ಚಿಕ್ಕಪ್ಪನ ಹತ್ರ ನೀವು ಹೇಳಲೇಬೇಕು ಎನ್ನುವುದಾಗಿ ಕೇಳ್ತಾನೆ. ಆಗ ಗೊತ್ತಾಗುತ್ತೆ, ಆ ಚಿಕ್ಕಪ್ಪ ಅವರ ಕಾಲದಲ್ಲೇ ಅಲ್ಲಿನ ಮನೆಯ ಒಂದು ಹುಡುಗಿನ ಮದುವೆ ಮಾಡಿಸಿರ್ತಾರೆ, ಅವರ ಮನೆ ಹುಡುಗಿನೇ. ಆ ಹುಡುಗಿ ಕಾರಣಾಂತರದಿಂದ ಅವಳು ಆ ಒಂದು ರೂಮಲ್ಲಿ ಸೂಸೈಡನ್ನು ಮಾಡ್ಕೊಂಡಿರ್ತಾಳೆ. ಅದು ಹೇಗಪ್ಪ ಅಂದರೆ, ತಾನು ಮದುವೆಯಾಗಿ ಮದುವೆಯ ಬಟ್ಟೆ ವಸ್ತ್ರದಲ್ಲೇ ಅವಳು ಸೂಸೈಡ್ ಮಾಡ್ಕೊಂಡಿರ್ತಾಳೆ. ಅದು ಆಗದ ಮೇಲೆ ಅವರ ಮನೆಯ ಪರಿಸ್ಥಿತಿ ತುಂಬ ಹದಗೆಟ್ಟೋಗಿರುತ್ತೆ. ಅಲ್ಲದೆ ಅನೇಕ ಪ್ರಾಬ್ಲಮ್ಸ್ಗಳನ್ನು ಅವರು ಫೇಸ್ ಮಾಡಿರ್ತಾರೆ. ಅದಾದ ನಂತರ ಅನೇಕ ಪೂಜೆಗಳನ್ನು ಮಾಡಿಸಿ ಆ ರೂಮನ್ನು ಕಂಪ್ಲೀಟಾಗಿ ಲಾಕ್ ಮಾಡಿರ್ತಾರೆ. ಇಲ್ಲೊಂದು ಸೀಕ್ವೆನ್ಸ್ ಏನಪ್ಪ ಅಂತಂದರೆ, ಅಲ್ಲಿ ಆ ಒಂದು ಹುಡುಗಿ ಒಂದು ಉಂಗುರವನ್ನು ತುಂಬ ಇಷ್ಟಪಟ್ಟು ಹಾಕ್ಕೊಂಡಿರ್ತಾಳಂತೆ. ಆ ಒಂದು ಉಂಗುರನ ಅವಳು ಸತ್ತ ನಂತರ ಆ ಒಂದು ಬಾಡಿಯಿಂದ ತೆಗೆದು ಅದನ್ನು ಅದೇ ರೂಮಲ್ಲಿ ಇಟ್ಟಿರ್ತಾರೆ. ಆದರೆ ಅದು ಹೇಗೋ ಗೊತ್ತಿಲ್ಲ, ಆ ಒಂದು ಉಂಗುರ ಈ ಉಮೇಶ್ ಎನ್ನುವ ಹುಡುಗನ ಕೈಯಲ್ಲಿ ಇರುತ್ತೆ. ಅದು ಹೇಗೆ ಅಂದರೆ, ಈ ಉಮೇಶ್ ಎನ್ನುವನು ಇಷ್ಟೆಲ್ಲ ಆದಮೇಲೆ ರಾಘವ್ಗೆ ಹೇಳ್ತಾನೆ, ಇದು ಆ ರೂಮ್ ಹತ್ರ ನನಗೆ ಸಿಕ್ಕಿರೋ ಉಂಗುರ ಅಂತ ಕೊಡ್ತಾನೆ. ಅದಾದ ಮೇಲೆ ಈತನಿಗೆ ಫ್ಲ್ಯಾಶ್ ಆಗುತ್ತೆ ತನ್ನ ಚಿಕ್ಕಪ್ಪ ಹೇಳಿರೋ ಕತೆ. ಆ ಒಂದು ಉಂಗುರ ಆ ಒಂದು ಹುಡುಗಿ ಯಾವಾಗಲೂ ತುಂಬ ಇಷ್ಟಪಟ್ಟು ಅದನ್ನು ಹಾಕೊಂಡಿರ್ತಾಳಂತೆ. ಇದನ್ನು ಅವಳ ಮನೆಯವರು ಅವ್ರಿಗೆ ಹೇಳಿರ್ತಾರೆ. ಸೊ ಅದಕ್ಕೋಸ್ಕರ ಆ ಒಂದು ಉಂಗುರ ಅವಳ ಆ ಒಂದು ಜಾಗದಲ್ಲೇ ಇಟ್ಟಿರ್ತಾಳೆ. ಆದರೆ ಈ ಉಂಗುರ ಈತನ ಕೈಗೆ ಹೇಗೆ ಬಂತು ಅಂತ ಕೇಳಿದಾಗ ರಾಘವ್, ಆಗ ಅವನು ಹೇಳ್ತಾನೆ, ಅದು
ಕಿಟಕಿಯ ಸಂದಿಯಲ್ಲೇ ಇತ್ತು, ನಾನು ಅದನ್ನು ಹಾಗೆ ತಗೊಂಡೆ, ನಿನ್ನ ಹತ್ರ ಹೇಳಲಿಲ್ಲ ನಾನು ಎಂಬುದಾಗಿ. ಅದು ಉಮೇಶ್ ಮಾಡಿರೋ ದೊಡ್ಡ ತಪ್ಪು. ಸೊ ಈ ಒಂದು ಕಾರಣದಿಂದಲೇ ತನ್ನ ವಸ್ತುವನ್ನು ಆತ ಕದ್ದಿದ್ದಾನೆ ಅನ್ನೋ ಕಾರಣಕ್ಕೆ ಆತನ ಮೇಲೆ ಅವಳು ಪ್ರವೇಶಿಸೋ ಹಾಗಾಯಿತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಉಮೇಶ್ಗಂತೂ ಆ ಒಂದು ಹುಡುಗಿಯೇ ತೊಂದರೆ ಕೊಟ್ಲು ಅಂತ ಅದು ಉಮೇಶನ ಬಾಯಲ್ಲೇ ಬಂದಿರೋದು. ಇದು ಆದ ನಂತರ ಈ ರಾಘವ್ ಎನ್ನುವನು ಚಿಕ್ಕಪ್ಪನ ಹತ್ರ ಇದರ ಸ್ಟೋರಿ ಕೇಳಿರೋದು. ಸೊ ಈ ಒಂದು ಘಟನೆ ನಡೆದ ಮೇಲೆ ರಾಘವ್ಗೂ ಕೂಡ ತುಂಬ ಭಯ ಆಯಿತು. ಸೀರಿಯಸ್ ಆಗಿ ಆ ಒಂದು ಹುಡುಗಿಯ ಆತ್ಮನೇ ಉಮೇಶನ್ನು ಭಯಪಡಿಸಿತ್ತೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಆ ಇಬ್ಬರು ಹುಡುಗರು ಮಾತ್ರ ತುಂಬ ಭಯ ಬಿತ್ಕೊಂಡಿದ್ರು. ಅದಾದ ನಂತರ ಅದಾದ ಮರುದಿನವೇ ಅವರು ಅಲ್ಲಿಂದ ಮತ್ತೆ ಸಿಟಿ ಕಡೆಗೆ ಬರ್ತಾರೆ. ಇದಿಷ್ಟು ರಾಘವ್ ಅನ್ನೋದಕ್ಕಿಂತ ಉಮೇಶ್ ಎನ್ನುವ ಹುಡುಗನ ಲೈಫಲ್ಲಿ ನಡೆದಿರುವಂತಹ ಒಂದು ಭಯಾನಕ ಘಟನೆ. ಆ ಹುಡುಗಿಯ ಜೀವನದಲ್ಲಿ ಅದೇನು ನೋವಾಗಿತ್ತೋ ಗೊತ್ತಿಲ್ಲ. ಅವಳು ಮದುವೆ ಆದ ದಿನವೇ ಸೂಸೈಡ್ ಮಾಡಿಕೊಂಡ್ಳು. ಸೊ ತನ್ನ ವಸ್ತುಗಳನ್ನು ಈ ರೀತಿ ಅವಳು ಸೇಫ್ ಮಾಡ್ತಾ ಇದ್ದಾಳೆ ಅನ್ನೋದಕ್ಕೆ ಇದೊಂದು ಚಿಕ್ಕ ಎಕ್ಸಾಂಪಲ್ ಅಂತ ಅನ್ಬೋದು. ಸೊ ಮತ್ತೆ ಆ ರೂಮನ್ನು ಯಾರೂ ಕೂಡ ಪ್ರವೇಶಿಸೋಕ್ಕೆ ಹೋಗ್ತಾನೂ ಕೂಡ ಇರಲಿಲ್ಲ. ಅದು ಇವಾಗಲೂ ಕೂಡ ಬಾಗಿಲು ಹಾಕಿನೇ ಇತ್ತಂತೆ. ಸೊ ಇದಿಷ್ಟು ಇವತ್ತಿನ ಒಂದು ಹುಡುಗಿಯ ಉಂಗುರದ ಹಾರರ್ ಸ್ಟೋರಿ. ಮತ್ತೆ ಸಿಗ್ತೀನಿ ಇನ್ನೊಂದು ನೈಜ ಘಟನೆಯೊಂದಿಗೆ. ನಿಮ್ಮ ಯುವ ಪಡುಕೋಣೆ.